ಸರ್ 16ನೇ ತಾರೀಕು ಸಾಯಂಕಾಲ 5 ಗಂಟೆ ಸುಮಾರಲ್ಲಿ ನನ್ನ ವಾಟ್ಸಪ್ ಇದಕ್ಕೆ ಒಂದು ಮೆಸೇಜ್ ಅನ್ನೊಂದು ನಂಬರಿಂದ ಮೆಸೇಜ್ ಬಂದಿತ್ತು ಆರ್ ಟಿ ಒ ಅಂತ. ನಾನೇನು ಮಾಡ್ಕೊಂಡು ಆರ್ ಟಿ ಒ ಅಂತ ಬಂದಾಗ ನಾನು ಎ ಪಿ ಕೆ ಕಂಡ ನೋಡಲಿಲ್ಲ, ಅದು ಗೊತ್ತಾಗಿಲ್ಲ ನನಗೆ. ನಾನೇನು ಮಾಡಿದೆ, ನನ್ನ ಕಾರ್ದೆಲ್ಲೋ ಬೆಂಗಳೂರು ಹೋಗಿದೆ ಮೊನ್ನೆ, ಏನೋ ಫೈನ್ ಇರ್ಬೋದು ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ನನ್ನ ಮೊಬೈಲ್ ಇಮಿಡಿಯೇಟ್ ಹ್ಯಾಕ್ ಆಗೋಯ್ತು. ಓಪನ್ ಮಾಡಿದ ತಕ್ಷಣ ಹ್ಯಾಕ್ ಆಗೋಯ್ತು. ಸರಿ, ನಾನು ಏನು ಮಾಡೋದು ಅಂತ ಕೂತ್ಕೊಂಡಿದ್ದಾಗ ನನ್ನ ಸ್ನೇಹಿತ ಫೋನ್ ಮಾಡ್ದೆ, ಅಣ್ಣ ನಿಂದು ಯಾಕಾಗಿದೆ ಫೋನು, ನೋಡಿ ಏನಾಗಿದೆ, ದುಡ್ಡು ಗಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ. ನಾನು ಅವಾಗ ಅಕೌಂಟ್ ಚೆಕ್ ಮಾಡಿದೆ. ಅಕೌಂಟ್ ಚೆಕ್ ಮಾಡಿದ್ರೆ ನನ್ನ ಅಕೌಂಟಲ್ಲಿ ದುಡ್ಡು ಯಾವುದೂ ಹೋಗಿರಲಿಲ್ಲ. ಇಮಿಡಿಯೇಟಾಗಿ ನಾನು ನನ್ನ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು, ನಮ್ಮೂರ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಬಿಟ್ಟಿದ್ದೆ, 100, 200, 500 ಹತ್ರ ಬಿಟ್ಟಿದ್ದೆ. ಆಮೇಲೆ ತುಂಬ ನನಗೆ ನೂರಾರು ಕಾಲ್ಗಳು ಬರೋಕ್ಕೆ ಶುರು ಆಗ್ಬಿಡ್ತು ಬೇರೆ ಕಡೆಯಿಂದ. ಯಾಕೆ ಏನಾದ್ರು ಕಳಿಸಿದ್ಯಾ ಅಂತ. ನನಗೆ ಗೊತ್ತಿಲ್ಲ, ಹಿಂಗೆ ಯಾಕಾಗಿದೆ, ದಯವಿಟ್ಟು ಯಾರೂ ರಿಸೀವ್ ಮಾಡಬೇಡಿ ಅಂತ ಹೇಳಿ, ಯಾವುದನ್ನೇ ರಿಸೀವ್ ಮಾಡಬೇಡ, ಡಿಲೀಟ್ ಮಾಡಿಬಿಡಿ ಡೈರೆಕ್ಟಾಗಿ ಅಂತೆಲ್ಲ ಹೇಳಿದೆ. ಬಟ್ ಆದರೆ ಕೆಲವರೆಲ್ಲ ಡಿಲೀಟ್ ಮಾಡ್ಕೊಂಡಿದ್ದಾರೆ, ಕೆಲವರು ಇಲ್ಲ. ನಾನು ವಾಟ್ಸಪ್ ಯಾಕಾಗಿರೋದ್ರಿಂದ ನಾನು ಸ್ನೇಹಿತರುಗಳಿಗೆಲ್ಲ ಹೇಳಿ ಅದನ್ನು ಅವರ ಸ್ಟೇಟಸಲ್ಲಿ ಈ ಥರ ಆಗಿದೆ ಅಂತ ಗ್ರೂಪ್ಗಳಿಗೆಲ್ಲ ಮೆಸೇಜ್ ಕೊಟ್ಟೆ. ನಾನು ಗ್ರೂಪ್ಗಳಿಗೆಲ್ಲ ಮೆಸೇಜ್ ಕೊಟ್ಟು ನನ್ನ ದುಡ್ಡು ಹೋಗಲಿಲ್ಲ. ನಾನು ಅಷ್ಟೊತ್ತಿಗೆ ಹುಷಾರಾಗಿ ಇಮಿಡಿಯೇಟಾಗಿ ನನ್ನ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಬೇರೆ ನಮ್ಮ ಸ್ನೇಹಿತಂದು ಒಬ್ಬ ನಾನು ಫೋನ್ ಮಾಡಿ ಹೇಳಿ, ಆ್ಯಕ್ಚುಲಿ ಅವ್ನಿಗೆ ಹೇಳಿದ್ದೆ ನಾನು, ಮಹೇಶ್ ಅಂತ ಫೋನ್ ಮಾಡಿ ಹೇಳಿದ್ದೆ ನಾನು. ಫೋನ್ ಮಾಡಿ ಹೇಳಿದ್ರು, ಸ್ವಲ್ಪ ಅವ್ನು ನಂದೇನೂ ಆಗಿಲ್ಲ ಅಂದ್ಬಿಟ್ಟಿದ್ದ. ಅದು ಅವ್ನು ರಾತ್ರಿ 11 ಗಂಟೆಗೆ ಇನ್ಸ್ಟಾಲ್ ಮಾಡಿದ್ದಾನೆ. ನಾಳೆ ಬೆಳಿಗ್ಗೆ 5 ಗಂಟೆ ಸಾಯಂಕಾಲ, ನಾಳೆ ಸಾಯಂಕಾಲ 5 ಗಂಟೆಗೆ 18 ಅವರ್ ಕಳೆದು ಆಮೇಲೆ ಅದು 7 ಲಕ್ಷ, ಅಂದರೆ 2 ಲಕ್ಷ ಒಂದು ಸಾರಿ, 1 ಲಕ್ಷ ಒಂದು ಸಾರಿ, 1 ಲಕ್ಷ ಒಂದು ಸಾರಿ, 75,000 ಒಂದು ಸಾರಿ, ಅಂದರೆ 2 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಲಾಸ್ಟ್ಗೆ 1,99,700 ಸಮಥಿಂಗ್ ಟೋಟಲ್ ಆಗಿ ಎಲ್ಲರದು ಹೋಗಿದೆ. ಆಮೇಲೆ ಇನ್ನೂ 6 ಲಕ್ಷ ಇದ್ದಂಗೆ ಬ್ಯಾಲೆನ್ಸ್ ಇದ್ದಂಗೆ ಯಾರೋ ಬ್ಯಾಂಕಿಂದ ಫೋನ್ ಮಾಡೋರೆ, ದುಡ್ಡು ಹೋಗ್ತಾ ಇದೆ, ಯಾರು ತೊಗೊತಾ ಇದ್ದಾರೆ ಅಂತ. ಅವಾಗ ಅವ್ನು ಅವಾಗ ಇಲ್ಲ ನಾನು ತೊಗೊತಾ ಇಲ್ಲ ಅಂತ ಹೇಳಿದಾಗ ಬ್ಯಾಂಕಲ್ಲಿ ಇಮಿಡಿಯೇಟಾಗಿ ಅವಾಗ 1930 ಕಂಪ್ಲೇಂಟ್ ಮಾಡಿ ಅದನ್ನು ಲಾಕ್ ಮಾಡಿದ್ದಾರೆ. ಅಷ್ಟು ಅಮೌಂಟ್ ಒಂದು ಉಳಿದಿದೆ. ನಾನು 1930ಗೆ ಫೋನ್ ಮಾಡಿ ಖಂಡಿತವಾಗ್ಲೂ ನಾನು ಆಲ್ರೆಡಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಗ್ರೂಪ್ಗಳಿಗೆಲ್ಲ ಹಾಕಿದ್ದೀನಿ, ಮೆಸೇಜ್ ಹಾಕಿದ್ದೀನಿ, ಕಂಪ್ಲೇಂಟು ಕೊಟ್ಟಿದ್ದೀನಿ. ನಮ್ಮ ಸ್ನೇಹಿತರು ಕಾಂತರಾಜು ಅಂದ್ಬಿಟ್ಟು ಮಿಣ್ಣಾಪುರ, ಅವರು ರೈತರ ಸಂಘದ ಅಧ್ಯಕ್ಷರು ಆಗಿದ್ರು. ನೋಡಿ, ಮೊನ್ನೆ ಅವ್ರದ್ದು ಫೋನ್ ಹ್ಯಾಕ್ ಆಗ್ಬಿಟ್ಟು 16ನೇ ತಾರೀಕು ಸಂಜೆ 5 ಗಂಟೆಗೆ ಫೋನ್ ಹ್ಯಾಕ್ ಆಗಿದೆ. ಅವ್ರ ಕಡೆಯಿಂದ ನನಗೆ ಮೆಸೇಜ್ ಬಂತು, ಆರ್ ಟಿ ಒ ಚಾನಲ್ ಅಂತ ಬಂತು. ನಾನು ಇನ್ನೇನು ಓಪನ್ ಮಾಡೋಷ್ಟಕ್ಕೆ ನಮ್ಮ ಉಮೇಶ್ ಅಣ್ಣ ಅಂದ್ಬಿಟ್ಟು ನಮ್ಮ ಆಡಿಟ್ರು ಫೋನ್ ಮಾಡಿದ್ರು, ಅಣ್ಣ ನಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಕಾಂತಣ್ಣವ್ರದ್ದು, ದಯವಿಟ್ಟು ಅವ್ರು ಯಾವ ಇದನ್ನ ನೋಡಕ್ ಹೋಗ್ಬಿಟ್ಟು ಸ್ಟೇಟಸ್ ಏನು ನೋಡಕ್ ಹೋಗ್ಬಿಟ್ಟು ಅಂತ ಫೋನ್ ಮಾಡಿದ್ರು. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಲ್ಲ, ಈಗ RBI ಮತ್ತೆ ಕೇಂದ್ರ ಸರ್ಕಾರದವರು ಡಿಜಿಟಲ್ ಇದು ಮಾಡಿ ಯೂಸ್ ಮಾಡಿ ಹಂಗೆ ಅಂತಾರೆ. ಹಿಂಗೆಲ್ಲ ಮಾಡಿದ್ರೆ, ಹಿಂಗೆಲ್ಲ ದುಡ್ಡುಗಳೋದ್ರೆ ಅಮಾಯಕರು ದುಡ್ಡುಗಳೋತದೆ. ದಯವಿಟ್ಟು ಇದಕ್ಕೆ ಸರ್ಕಾರದವರು, RBIನವರು ಇದ್ರ ಬಗ್ಗೆ ಕ್ರಮ ತಗೊಂಡು ನ್ಯಾಯ ಒದಗಿಸ್ಬೇಕು. ಮತ್ತೆ ಜನಗಳು ತೊಂದರೆ ಆಗ್ದಂಗೆ ಅದನ್ನ ಏನಾದ್ರೂ ಒಂದು ಒಳ್ಳೆ ಇದರಲ್ಲಿ ಮುಗಿಸ್ಬೇಕು. 1930 ಎಲ್ಲ ದುಡ್ಡು ಹೋದ್ಮೇಲೆ ಫೋನ್ ಮಾಡಿದ್ರೆ ಏನ್ ಸರ್ ಪ್ರಯೋಜನ? ಮುಂಚೆನೆ ಫೋನ್ ಅದೆಲ್ಲ ಸರ್ಕಾರದವ್ರು ನೋಡ್ಬೇಕು, ಮತ್ತೆ RBIನವ್ರು ಇದನ್ನೆಲ್ಲ ಇದು ಮಾಡ್ಬೇಕು. ಬ್ಯಾಂಕ್ ರೂಲ್ಸ್ ಫಸ್ಟ್ ಚೇಂಜ್ ಮಾಡ್ಬೇಕು. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಬ್ಯಾಂಕ್ನವ್ರಿಗೆ ಬೇರೆ ಇದಕ್ಕೆ ಏನಾದ್ರೂ ಇದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ಬೇಕು. ಈ ತರ ಎಲ್ಲ ಮಾಡಬಾರ್ದು.